Hello, my dear young and energetic Physiotron Army. ನಿಮ್ಮೆಲ್ಲರಿಗೂ ವಿ ಇಗ್ನೈಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಯಾವ ಟಾಪಿಕ್ನ ಡಿಸ್ಕಸ್ ಮಾಡ್ತಿದೀವಿ? ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಫುಲ್ ಕಂಪ್ಲೀಟ್ ಮಾಡಿದೀವಿ. ಇವತ್ತು ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಐ ಆಮ್ ಯುವರ್ ಮಾಸ್ಟರ್ ಟೀಚರ್ ನೈಸ್ ನೇಹಾ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಸೆಷನ್. ಕ್ಯಾನ್ ಯು ಗೈಸ್ ಸಿ ಥಿಂಗ್ಸ್ ದಟ್ ಡಸಂಟ್ ಎಮಿಟ್ ಲೈಟ್? ಈಗ ಕೆಲವೊಂದು ವಸ್ತುಗಳು ಆಸ್ ಸನ್, ಬಲ್ಬ್, ಟ್ಯೂಬ್ ಲೈಟ್ ಇವೆಲ್ಲ ಲೈಟ್ನ ಎಮಿಟ್ ಮಾಡುತ್ತೆ. ಸೊ ಅದನ್ನ ನಾವು ನೋಡ್ತೀವಿ. ನಮಗೆ ಗೊತ್ತು ಲೈಟ್ ಈಸ್ ನಥಿಂಗ್ ಬಟ್ ಇಟ್ ಕಾಸಸ್ ದ ವಿಷನ್. ಬಟ್ ದ ಥಿಂಗ್ಸ್ ಸಚ್ ಆಸ್ ವಾಲ್, ಚೇರ್, ಸೋಫಾ, they don't emit light. But we can see those things also. How is that possible? So write in the comment section, guess ಮಾಡಿ. ಈಗ ಥಿಂಗ್ಸ್ ಯಾವುದು ಲೈಟ್ನ ಎಮಿಟ್ ಮಾಡಲ್ಲ ಅದನ್ನ ನಾವು ಹೇಗೆ ನೋಡ್ಬೋದು? ಕಮೆಂಟ್ ಮಾಡಿ. ಯಾವ ಪ್ರಾಸೆಸ್, ಯಾವ ಫಿಸಿಕಲ್ ಫಿನಾಮಿನನ್ ಹೆಲ್ಪ್ ಮಾಡುತ್ತೆ ನಮಗೆ ಈ ಥಿಂಗ್ಸ್ ಎಲ್ಲ ನೋಡೋದಕ್ಕೆ ಸರೌಂಡಿಂಗ್ ಅಲ್ಲಿರೋದು? ಎಸ್, ಬರದ್ರಾ? ಸೊ ದಟ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಟ್. ಲೈಟ್ ಏನಾಗುತ್ತೆ, ಆ ಥಿಂಗ್ಸ್ ಇಂದ ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣಿಗೆ ರೀಚ್ ಆಗುತ್ತೆ. ಸೊ ಈ ರಿಫ್ಲೆಕ್ಷನ್ ಅಂದ್ರೆ ಏನು, ಈ ರಿಫ್ಲೆಕ್ಷನ್ ಹೇಗಾಗುತ್ತೆ ಅನ್ನೋದೇ ಇವತ್ತು ನಾವು ಕಲಿಯೋದು. ಓಕೆನಾ? ದಿಸ್ ಇಸ್ ದ ಫಸ್ಟ್ ಸೆಷನ್ ಆಫ್ 10th ಚಾಪ್ಟರ್, ಲೈಟ್, ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್. ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಬಿಫೋರ್ ಮೂವಿಂಗ್ ಅಹೆಡ್, ವಾಟ್ ಈಸ್ ಟುಡೇಸ್, ಏನು ಇವತ್ತು ಏನೇನು ಕಲಿತೀವಿ ನಾವು ಅಂತ ಔಟ್ಕಮ್ಸ್ನ ನೋಡಬೇಕು. ಓಕೆನಾ? ಸೊ ಏನು ಕಲಿತೀವಿ ಅಂದರೆ, ಲೆಟ್ ಮಿ ರೈಟ್. ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ನೋ ದ ಇಂಪಾರ್ಟೆನ್ಸ್ ಆಫ್ ಲೈಟ್. ಲೈಟ್ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನೋಡ್ತೀವಿ. ಓಕೆನಾ? ನೆಕ್ಸ್ಟ್, ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಡಿಫೈನ್ ರಿಫ್ಲೆಕ್ಷನ್. ವಾಟ್ ಈಸ್ ರಿಫ್ಲೆಕ್ಷನ್? ರಿಫ್ಲೆಕ್ಷನ್ ಅಂದ್ರೆ ಏನು, ರಿಫ್ಲೆಕ್ಷನ್ ಪ್ರಾಸೆಸ್ ಹೇಗಾಗುತ್ತೆ, ಲಾಸ್ ಆಫ್ ರಿಫ್ಲೆಕ್ಷನ್ ಬರುತ್ತೆ ಇದ್ರೊಳಗಡೆ, ಅದನ್ನೆಲ್ಲ ಕಲಿತೀವಿ. ಕ್ಯಾಲ್ಕುಲೇಟ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಆಂಗಲ್ ಆಫ್ ರಿಫ್ಲೆಕ್ಷನ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂದ್ರೆ ಏನು, ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂದ್ರೆ ಏನು, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಎಲ್ಲಾನು ಈ ಸೆಷನ್ ಅಲ್ಲಿ ಕಲಿಯೋಣ. ಓಕೆ, ಚೆನ್ನಾಗಿದೆ ಅಲ್ಲ ಸೆಷನ್? ಆಬ್ಜೆಕ್ಟಿವ್ಸ್ ಎಲ್ಲ. ಸೊ ನೌ, ಸೊ ಈ ಥಿಂಗ್ಸ್ ಈಗ ಬಲ್ಬ್ ಆಫ್ ಆದ್ರೆ ಫುಲ್ ಕಂಪ್ಲೀಟ್ ಡಾರ್ಕ್ನೆಸ್. ಎಸ್, ಇಫ್ ದ ಬಲ್ಬ್ ಗೆಟ್ಸ್ ಆಫ್ ವಿ ಗೆಟ್ ಡಾರ್ಕ್ನೆಸ್, ಏನು ನೋಡಕ್ಕಾಗಲ್ಲ. ಅದೇ ಬಲ್ಬ್ ಆನ್ ಮಾಡಿದ ತಕ್ಷಣ ಒಂದು ರೂಮಲ್ಲಿರೋ ಎಲ್ಲ ಥಿಂಗ್ಸು ವಿಸಿಬಲ್ ಆಗುತ್ತೆ. ಹೌ ದಿಸ್ ಇಸ್ ಪಾಸಿಬಲ್? ದಿಸ್ ಇಸ್ ಬಿಕಾಸ್ ಆಫ್ ರಿಫ್ಲೆಕ್ಷನ್. ಸೊ ಬಿಫೋರ್ ಮೂವಿಂಗ್ ಅಹೆಡ್, ಮುಂದೆ ಹೋಗೋಕ್ಕಿಂತ ಮುಂಚೆ ಇವತ್ತಿನ ಸೆಷನ್ ಆಬ್ಜೆಕ್ಟಿವ್ಸ್ ನಿಮಗೆ ಇಷ್ಟ ಆಗಿದೆ, ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ಸರಿ, ಇದೇ ಕಾನ್ಸೆಪ್ಟ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇವತ್ತಿನ ಕಾನ್ಸೆಪ್ಟ್ ರಿಫ್ಲೆಕ್ಷನ್ ಆಫ್ ಮಿರರ್ಸ್. ಮಿರರ್ ಒಳಗಡೆ ಹೇಗೆ ರಿಫ್ಲೆಕ್ಷನ್ ಆಗುತ್ತೆ. ಸೊ ನಾವು ನೋಡಿದ್ವಿ ಥಿಂಗ್ಸ್ ಹೇಗೆ ವಿಸಿಬಲ್ ಆಗುತ್ತೆ, ಬಿಕಾಸ್ ಆಫ್ ರಿಫ್ಲೆಕ್ಷನ್. ಮಿರರ್ ಒಳಗೆ ನಾವು ನಮ್ಮನ್ನು ಹೇಗೆ ನೋಡ್ಕೋಬಹುದು, ಬಿಕಾಸ್ ಆಫ್ ರಿಫ್ಲೆಕ್ಷನ್. ಸೊ ಈ ರಿಫ್ಲೆಕ್ಷನ್ ಹೇಗಾಗುತ್ತೆ ಅನ್ನೋದೇ ಇವತ್ತಿನ ಕ್ಲಾಸ್. ಓಕೆನಾ? ಸೊ ಲೆಟ್ ಸ್ಟಾರ್ಟ್. ರಿಫ್ಲೆಕ್ಷನ್ ಇನ್ ಪ್ಲೇನ್ ಮಿರರ್ಸ್. ಹೌ ಡು ಆಬ್ಜೆಕ್ಟ್ಸ್ ಮೇಕ್ ವಿಸಿಬಲ್? ಇದನ್ನ ಹೇಳಿದ್ದೀನಲ್ವಾ ನಾನು. ವಿಸಿಬಿಲಿಟಿ ಆಫ್ ದ ಆಬ್ಜೆಕ್ಟ್ಸ್ ಹೇಗೆ ಕಾಣುತ್ತೆ, ಹೌ ಅವು ಲೈಟ್ ಎಮಿಟ್ ಮಾಡಲ್ಲ ಅಂದ್ರೂ ವಿ ಕ್ಯಾನ್ ಸಿ ದಟ್. ಹೌ? ಬಿಕಾಸ್ ಆಫ್ ದ ಪ್ರಾಸೆಸ್ ರಿಫ್ಲೆಕ್ಷನ್ ಅಂತ ಹೇಳಿದೆ ಅಲ್ಲ. ಸೊ ಬಿಕಾಸ್ ಆಫ್, ಲೆಟ್ ಮಿ ರೈಟ್ ಇಟ್, ರಿಫ್ಲೆಕ್ಷನ್. ಓಕೆನಾ? ಎಸ್, ಬಿಕಾಸ್ ಸಮ್ ಥಿಂಗ್ಸ್ ಎಮಿಟ್ ಲೈಟ್. ಕೆಲವೊಂದು ಲೈಟ್ನ ಎಮಿಟ್ ಮಾಡುತ್ತೆ, ಕೆಲವೊಂದು ಲೈಟ್ನ ರಿಫ್ಲೆಕ್ಟ್ ಮಾಡುತ್ತೆ. ಇದು ಎರಡು ಪ್ರಾಸೆಸ್ ಇಂದ ವಿ ಕ್ಯಾನ್ ಸಿ ದಟ್ ಥಿಂಗ್ಸ್. ಆ ಥಿಂಗ್ಸ್ನ ನಾವು ನೋಡ್ಬೋದು. ಗೊತ್ತಾಯ್ತಾ? ಈಗ ನಿಮ್ಮ ಸರೌಂಡಿಂಗ್ ಅಲ್ಲಿ ನೀವು ಏನೇ ನೋಡ್ತಿದ್ರು, ಒಂದು ಅದು ಲೈಟ್ ಎಮಿಟ್ ಮಾಡ್ತಾ ಇರುತ್ತೆ, ಇಲ್ಲ ಅಂದ್ರೆ ಅದು ಲೈಟ್ನ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಇದು ಎರಡೇ ಕಂಡೀಷನ್ ಇಂದ ಎಲ್ಲ ಥಿಂಗ್ಸ್ನು ನಾವು ನೋಡ್ಬೋದು. ಗೊತ್ತಾಯ್ತಲ್ಲ? ವಿಸಿಬಿಲಿಟಿ ಆಫ್ ಆಲ್ ಥಿಂಗ್ಸ್, ಹೌ ಇಟ್ ಈಸ್ ಪಾಸಿಬಲ್, ಬಿಕಾಸ್ ಆಫ್ ಎಮಿಷನ್ ಆಫ್ ಲೈಟ್ ಆರ್ ರಿಫ್ಲೆಕ್ಷನ್ ಆಫ್ ಲೈಟ್. ಕ್ಲಿಯರ್? ಗೊತ್ತಾಯ್ತಾ? ಓಕೆ, ಲೆಟ್ಸ್ ಸಿ ನೆಕ್ಸ್ಟ್. ಈಗ ರಿಫ್ಲೆಕ್ಷನ್ ಹೇಗೆ ಆಗುತ್ತೆ, ಹೌ ದಿಸ್ ರಿಫ್ಲೆಕ್ಷನ್ ಆಕ್ಚುಲಿ ಅಕರ್ಸ್ ಅಂದ್ರೆ, ಒಂದು ಬಾಲ್ ತಗೊಂಡು ನಾವು ಎಸ್ದ್ವಿ ಅಂದ್ರೆ ಇಟ್ ಗೆಟ್ಸ್ ಬೌನ್ಸ್ಡ್. ಈ ಎಕ್ಸಾಂಪಲ್ ಅಲ್ಲಿ ನೀವು ನೋಡ್ಬೋದು. ಓಕೆನಾ? ಬಾಲ್ನ ತಗೊಂಡು ಎಸಿತಿದ್ದಾರೆ, ಏನಾಗ್ತಿದೆ, ಅದು ಹೋಗಿ ಗ್ರೌಂಡಿಗೆ ಟಚ್ ಆಗಿ ಬೌನ್ಸ್ ಆಗಿ ಮತ್ತೆ ಹೋಗ್ತಾ ಇದೆ. ಸೇಮ್ ಲೈಕ್ ದಟ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಕರ್ಸ್. ಸೊ ಒಂದು ಇನ್ಸಿಡೆಂಟ್ ರೇ ಬರುತ್ತೆ. ಇನ್ಸಿಡೆಂಟ್ ರೇ ಇಸ್ ನಥಿಂಗ್ ಬಟ್ ದ ಲೈಟ್ ವಿಚ್ ಈಸ್ ಫಾಲಿಂಗ್ ಆನ್ ದ ಸರ್ಫೇಸ್. ಒಂದು ಸರ್ಫೇಸ್ ಮೇಲೆ ಲೈಟ್ ಬೀಳ್ತಾ ಇದೆ ಅಂದ್ರೆ ಅದನ್ನ ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಓಕೆನಾ? ಸೊ ದಟ್ ಈಸ್ ಇನ್ಸಿಡೆಂಟ್ ರೇ. ಅದು ಬೌನ್ಸ್ ಆಗಿ ಏನಾಗುತ್ತೆ, ರಿಫ್ಲೆಕ್ಟೆಡ್ ರೇ. ಸೊ ಇಟ್ ಬೌನ್ಸ್ ಬ್ಯಾಕ್ ಆಸ್ ಅ ರಿಫ್ಲೆಕ್ಟೆಡ್ ರೇ. ಫೈನ್? ಗೊತ್ತಾಗ್ತಿದೆನಾ? ಲೈಟ್ ಹೇಗೆ ಬರುತ್ತೆ, ಒಂದು ಬಾಲ್ ತರ ಬರುತ್ತೆ. ಆಸ್ ದ ಬಾಲ್ ಟಚಸ್ ದ ಗ್ರೌಂಡ್ ಅಂಡ್ ಬೌನ್ಸಸ್ ಆಫ್, like that only same the ray gets hit to the surface, plane surface, and gets bounced back.
ಸೊ ಯಾವ ರೇ ಇನ್ಸಿಡೆಂಟ್ ಆಗಿರುತ್ತೋ ಅದನ್ನ ಇನ್ಸಿಡೆಂಟ್ ರೇ ಅಂತ ಕರಿತೀವಿ, ಯಾವುದು ರಿಫ್ಲೆಕ್ಟ್ ಆಗಿ ಹೋಗುತ್ತೋ ಅದನ್ನ ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ. ಓಕೆ, ಎಸ್, ನೋಡೋಣ ನೆಕ್ಸ್ಟ್. ಲೆಟ್ಸ್ ಈಗ ಒಂದು ಮಿರರ್ನ ಎಕ್ಸಾಂಪಲ್ ತೊಗೊಳ್ತಾ ಇದ್ವಿ. ಈಗ ಇದು ಇನ್ಸಿಡೆಂಟ್ ರೇ ಅಂತ ನಾನು ಹೇಳಿದರೆ, ರಿಫ್ಲೆಕ್ಟೆಡ್ ರೇ ಎಲ್ಲಿರುತ್ತೆ? ಇಸ್ ಇಟ್ ಹಿಯರ್ ಆರ್ ಹಿಯರ್? ಎಲ್ಲಿರುತ್ತೆ ರಿಫ್ಲೆಕ್ಟೆಡ್ ರೇ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ತಿಳ್ಕೋಬೇಕು. ಇಟ್ ಈಸ್ ವಿತ್ ದ ಫಾರ್ಮುಲಾ. ಇಲ್ಲಿ ಒಂದು ಎಕ್ಸಾಂಪಲ್ನ ನೋಡೋಣ, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಯು ಕ್ಯಾನ್ ಸಿ ಅ ಕ್ಯಾರಮ್ ಬೋರ್ಡ್ ಹಿಯರ್. ಹೌದಾ, ಈ ಕ್ಯಾರಮ್ ಬೋರ್ಡಲ್ಲಿ ಇಲ್ಲಿ ಒಂದು ಸ್ಟ್ರೈಕರ್ ಇದೆ, ಇಲ್ಲಿ ಕ್ವೀನ್ ಇದೆ. ಸೊ ನಾನು ಕ್ವೀನ್ನ ಹಿಟ್ ಮಾಡಬೇಕು. ಸೊ ನಾನು ಟಾರ್ಗೆಟ್ ಎಲ್ಲಿ ಮಾಡಬೇಕು? ಅಟ್ ಎ ಶುಡ್ ಐ ಟಾರ್ಗೆಟ್ ಆರ್ ಅಟ್ ಬಿ ಶುಡ್ ಐ ಟಾರ್ಗೆಟ್ ಸೊ ದಟ್ ನನ್ನ ಕ್ವೀನ್ನ ಹಿಟ್ ಮಾಡಬೇಕು. ವಾಟ್ ಈಸ್ ದ ಆನ್ಸರ್? ರೈಟ್ ಡೌನ್ ಇನ್ ದ ಕಮೆಂಟ್ ಸೆಕ್ಷನ್. ಬರೀರಿ, ಪಾಸ್ ಮಾಡಿ ವಿಡಿಯೋನ. ಬರದ್ರಾ? ಓಕೆ. ಸೊ ಈ ಸ್ಟ್ರೈಕರ್ನ ಅಟ್ ಎ ನಾನು ಹಿಟ್ ಮಾಡಿದರೆ ಇಟ್ ಈಸ್ ನೋ ಯೂಸ್, ಬಿಕಾಸ್ ಇದು ಈ ಕಡೆ ಪಾಯಿಂಟ್ ಆಗುತ್ತೆ. ಓಕೆನಾ? ಅದೇ ನಾನು ಇನ್ ಕೇಸ್ ಇಫ್ ಐ ಟಾರ್ಗೆಟ್ ಟು ದ ಪಾಯಿಂಟ್ ಬಿ, ಇಟ್ ಗೆಟ್ಸ್ ಟು ದ ಕ್ವೀನ್. ಓಕೆ, ಸೊ ಕ್ವೀನ್ ಹತ್ರ ಬರುತ್ತದು. ದಿಸ್ ಈಸ್ ದ ಲಾ. ಇದೇ ಲಾನ ನಾವು ಲಾಗೆ ಕಲಿತೀವಿ. ಈಗ ಏನು ಕಾಮನ್ ಜನರಲ್ ಆಗಿ ಏನು ಅಂದರೆ, ಒಂದು ಸ್ಟ್ರೈಕರ್ನ ನಾನು ಹಿಟ್ ಮಾಡ್ತಾ ಇದ್ದೀನಿ, ಅಟ್ ಪಾಯಿಂಟ್ ಬಿ ನಾನು ಹಿಟ್ ಮಾಡಿದರೆ ಇಟ್ ವಿಲ್ ಸ್ಟ್ರೈಕ್ ಅಟ್ ದ ಕ್ವೀನ್. ಸೊ ದಿಸ್ ಈಸ್ ಓಕೆ. ಈಗ ಇಫ್ ಐ ಕನ್ಸಿಡರ್ ದಿಸ್ ಹೋಲ್ ಆ್ಯಂಗಲ್, ಈಸ್ ಇಟ್ 180 ಡಿಗ್ರಿ? 180 ಡಿಗ್ರಿ ಅಂತ ಹೇಳ್ಬೋದಲ್ಲ ನಾನು, ಬಿಕಾಸ್ ದ ಆ್ಯಂಗಲ್ ಆಫ್ ಅ ಸ್ಟ್ರೇಟ್ ಲೈನ್ ಈಸ್ 180 ಡಿಗ್ರಿ. ಎಸ್, ಹೌದಾ? ಓಕೆ, ಇಲ್ಲಿ ಒಂದು ಲೈನ್ ಇದೆ. ಸೊ ದಿಸ್ ಈಸ್ 90 ಡಿಗ್ರಿ. ಓಕೆನಾ? ಸೊ ಇದು ಆ್ಯಂಗಲ್ ಎಷ್ಟು? ದ ನಾರ್ಮಲ್, ಇಟ್ ಈಸ್ 90 ಡಿಗ್ರಿ. ಇಲ್ಲಿ ಏನು ಫೈಂಡ್ ಆಯಿತು ಅಂದರೆ, ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಸೇಮ್ ಇರುತ್ತೆ. ಅಂದರೆ ಒಂದು ನಾರ್ಮಲ್ನ ನಾನು ಡ್ರಾ ಮಾಡಿದರೆ, ಅಟ್ ದಟ್ ಪಾಯಿಂಟ್ ಒಂದು ನಾರ್ಮಲ್ನ ಡ್ರಾ ಮಾಡಿದರೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ದ ಆ್ಯಂಗಲ್ ಬಿಟ್ವೀನ್, ಸೊ ಲೆಟ್ ಮಿ ಶೋ ದ್ಯಾಟ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ನಥಿಂಗ್ ಬಟ್ ದ ಆ್ಯಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಆ್ಯಂಡ್ ದ ನಾರ್ಮಲ್. ನಾರ್ಮಲ್ ಅಂದರೆ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ತೀವಿ ಸರ್ಫೇಸಿಗೆ, ಅದನ್ನು ನಾವು ನಾರ್ಮಲ್ ಅಂತ ಕರಿತೀವಿ. ಓಕೆನಾ? ಸೊ ಈ ಇನ್ಸಿಡೆಂಟ್ ರೇ ಮತ್ತು ನಾರ್ಮಲ್ ರೇ ಮಧ್ಯೆ ಯಾವ ಆ್ಯಂಗಲ್ ಕ್ರಿಯೇಟ್ ಆಗುತ್ತಲ್ಲ ಅದನ್ನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಮತ್ತು ನಾರ್ಮಲ್ ಮತ್ತು ರಿಫ್ಲೆಕ್ಟೆಡ್ ರೇ ಮಧ್ಯೆ ಯಾವ ಆ್ಯಂಗಲ್ ಕ್ರಿಯೇಟ್ ಆಗಿರುತ್ತಲ್ಲ ಅದನ್ನು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಓಕೆ, ಗೊತ್ತಾಗ್ತಿದೆ ಅಲ್ಲ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಏನು, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂದರೆ ಏನು ಅಂತ. ಓಕೆ, ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಈ ಕ್ಯಾರಮ್ ಬೋರ್ಡ್ ಎಕ್ಸಾಂಪಲಿಂದ ನಮಗೆ ಏನು ಗೊತ್ತಾಯಿತು? ಎರಡು ಆ್ಯಂಗಲ್ ಈಕ್ವಲ್ ಆಗಿರುತ್ತೆ ಅಂತ. ಸೊ ಐ ಕ್ಯಾನ್ ರೈಟ್ ದಟ್ ಆ್ಯಂಗಲ್ ಐ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್. ಇಟ್ ಈಸ್ ನಥಿಂಗ್ ಬಟ್ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಸೊ ಇದು ಏನು ಅಂದರೆ ಇಷ್ಟೊತ್ತು ನಾವು ಕಲ್ತಿರೋದು, ಇಟ್ ಈಸ್ ಕಾಲ್ಡ್ ಆಸ್ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಓಕೆನಾ? ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಅಂದರೆ ಏನು? ದ ಇನ್ಸಿಡೆಂಟ್ ಆ್ಯಂಗಲ್ ಈಸ್ ಈಕ್ವಲ್ ಟು ದ ರಿಫ್ಲೆಕ್ಟೆಡ್ ಆ್ಯಂಗಲ್. ದಟ್ ಈಸ್ ನಥಿಂಗ್ ಬಟ್ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಓಕೆ, ಗೊತ್ತಾಯ್ತಲ್ಲ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಏನು ಅಂತ? ಸೊ ಗೊತ್ತಾಗಿದೆ ಅಂದರೆ ಲೈಕ್ ಮಾಡಬೇಕು ವಿಡಿಯೋನ. ಓಕೆ, ಸೊ ಗೊತ್ತಾಗಿದೆ ಅಲ್ಲ ಎಲ್ಲರಿಗೂ? ಲೆಟ್ಸ್ ಸಿ ನೆಕ್ಸ್ಟ್. ಈಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ಡೆಫಿನೇಷನ್ ಕೇಳ್ತಾರೆ. ಡೆಫಿನೇಷನ್ ಕೇಳಿದಾಗ ಏನು ಬರೀತೀರಾ? ಆ್ಯಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಆ್ಯಂಡ್ ದ ನಾರ್ಮಲ್. ಸೊ ಡೆಫಿನೇಷನ್ 1 ಮಾರ್ಕಿಗೆ ಕೇಳ್ಬೋದು, ಹೌದಾ? ಹಾಗೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಏನು ಅಂತ ಕೇಳಿದರೆ, ಇಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ರಿಫ್ಲೆಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಅಂತ ಬರೆದ್ರೆ ಡೆಫಿನೇಷನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಸೊ ಈ ಡಯಾಗ್ರಾಮ್ನು ಬಿಡಿಸಿ. ಕ್ವೆಶನಲ್ಲಿ ಏನಾದರೂ ಇದ್ರ ರಿಲೇಟೆಡ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಥವಾ ಇನ್ಸಿಡೆಂಟ್ ರೇ, ನಾರ್ಮಲ್, ರಿಫ್ಲೆಕ್ಟೆಡ್ ರೇ ಬಗ್ಗೆ ಏನಾದರೂ ಕ್ವೆಶನ್ ಬಂದರೆ ಈ ಡಯಾಗ್ರಾಮ್ನ ಬಿಡಿಸಿ. ಇಟ್ ವಿಲ್ ಬಿ ಕ್ಲಿಯರ್. ಇವ್ರಿಗೆ ಗೊತ್ತಿದೆ ಈ ಕಾನ್ಸೆಪ್ಟು ಅಂತ ಟೀಚರಿಗೆ ಗೊತ್ತಾಗುತ್ತೆ. ಓಕೆನಾ? ಓಕೆ, ಶಾಲ್ ವಿ ಮೂವ್ ಫರ್ದರ್? ಓಕೆ, ಸೊ ಇಲ್ಲಿ ಒಂದು ಕ್ವೆಶನ್ ಇದೆ. Will all the rays that make an angle 45 with the normal get reflected ray? ಸೊ ಇಲ್ಲಿ ಒಂದು 45 ಆ್ಯಂಗಲಿಂದ ಇನ್ಸಿಡೆಂಟ್ ಆಗಿದೆ ಅಂದರೆ ಬರೀ ಇದು ಒಂದೇ ರೇ ಇರುತ್ತಾ ರಿಫ್ಲೆಕ್ಟ್ ಆಗಿ? ಯೋಚನೆ ಮಾಡಿ ಆನ್ಸರ್ ಕೊಡಿ. ರೈಟ್ ದ ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಬರೀ ಒಂದೇ ರೇ ಇರುತ್ತಾ ರಿಫ್ಲೆಕ್ಟ್ ಆಗೋದು? ಬರೀ ಒಂದೇ ರೇ ಇರುತ್ತಾ? ಇಲ್ಲ. ದಿಸ್ ಈಸ್ ಬಿಕಾಸ್ ನೋ. ಯಾಕೆ? ಈ ಒಂದು ರೇ ಅಲ್ಲ, ನಮ್ಮ ಲೈಟ್ ಯಾವಾಗಲೂ ಇಟ್ ಸ್ಪ್ರೆಡ್ಸ್ ಇನ್ ಆಲ್ ಡೈರೆಕ್ಷನ್. ಲೈಟ್ ಯಾವಾಗಲೂ ಒನ್ ಡೈರೆಕ್ಷನಲ್ಲಿ ಬಂದು ಒನ್ ಡೈರೆಕ್ಷನಲ್ಲಿ ಹೋಗಲ್ಲ. ಏನಾಗುತ್ತೆ? ಇದು ಸ್ಪ್ರೆಡ್ ಆಗುತ್ತೆ ಒಂದು ರೀಜನಲ್ಲಿ. ಸೊ ಇಲ್ಲೂ ಕೂಡ 45
ಒಂದು ಪ್ಲೇನ್ನ ನೀವು ಕನ್ಸಿಡರ್ ಮಾಡಿದರೆ, ಸೊ ಲೆಟ್ ಮಿ ಟೇಕ್ ಇಟ್ ಆಸ್ ಅ ನಾರ್ಮಲ್. ಸೊ ಇದನ್ನ ಇನ್ಸಿಡೆಂಟ್ ಆಂಗಲ್ ಅಂತ ತಗೊಂಡ್ರೆ ನಾನು, ಸೊ ಇದು 45 ಡಿಗ್ರಿ, ಇದು 45 ಡಿಗ್ರಿ, ಹಿಂಗಿಟ್ರು 45 ಡಿಗ್ರಿ. ಸೊ ಒಂದು ಪ್ಲೇನ್ ಫುಲ್ ಕವರ್ ಆಗುತ್ತೆ, ಒಂದೇ ಪಾಯಿಂಟಲ್ಲಿ ಇರೋದಿಲ್ಲ, ಒಂದು ಪ್ಲೇನಲ್ಲಿ ಇರುತ್ತೆ. ಸೊ ಲೈಕ್ ದಟ್ ಓನ್ಲಿ ಅವರ್ ಲೈಟ್ ಈಸ್ ಆಲ್ಸೋ ಇನ್ ದ ಪ್ಲೇನ್, ಇಟ್ ಈಸ್ ನಾಟ್ ಓನ್ಲಿ ಅಟ್ ಒನ್ ಪಾಯಿಂಟ್. ಓಕೆನಾ, ಗೊತ್ತಾಯ್ತಾ ಎಲ್ಲರಿಗೂ? ಸೊ ಹಿಯರ್ ಎನಿ ಲೈನ್ ಇಫ್ ವಿ ಕನ್ಸಿಡರ್, ಇಟ್ ವಿಲ್ ಬಿ ಅಟ್ ದನ್ ಆಂಗಲ್ 45. ಗೊತ್ತಾಗ್ತಿದೆ ಅಲ್ಲ? ಎಕ್ಸಾಂಪಲ್ ಇಂದ ಗೊತ್ತಾಯ್ತಲ್ಲ? ಎಸ್. ಇದೇ ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್. ಸೊ ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಏನು ಅಂದರೆ, ಇನ್ಸಿಡೆಂಟ್ ರೇ, ನಾರ್ಮಲ್ ಆ್ಯಂಡ್ ರಿಫ್ಲೆಕ್ಟೆಡ್ ರೇ ಆಲ್ ಲೈ ಇನ್ ಅ ಸೇಮ್ ಪ್ಲೇನ್. ಓಕೆನಾ? ಸೊ ಡೆಫಿನೇಷನ್ ಇದು. ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ನ ಬರೀರಿ ಅಂತ ಕೇಳಿದರೆ ಈ ಡೆಫಿನೇಷನ್ನ ನೀವು ಬರೀಬೇಕು. ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಡ್ರಾನ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ಅ ಸೇಮ್ ಪ್ಲೇನ್. ಇದ್ರ ಮೀನಿಂಗ್ ಏನು? ಇವಾಗಿನೂ ನಾನು ತೋರಿಸಿದ್ನಲ್ಲ, ಒಂದು ರೇ ಇರುತ್ತೆ, ಇನ್ನೊಂದು ದೇ ಆಲ್ ಲೈ ಇನ್ ಒನ್ ಪ್ಲೇನ್. That is the second law of reflection. Okay? Yes. Sorry. Sorry. We find that ಈಗ ಏನು ಇದನ್ನ ಡಯಾಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ? ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಇನ್ ಡಯಾಗ್ರಾಮ್ ದೇ ಹ್ಯಾವ್ ಶೋನ್ ಹಿಯರ್. ಸೊ ಯು ಕ್ಯಾನ್ ಸಿ ದ್ಯಾಟ್ ಒಂದು ನಾರ್ಮಲ್ ಇದೆ, ಒಂದು ರಿಫ್ಲೆಕ್ಟೆಡ್ ರೇ ಇದೆ, ಸೊ ಒಂದು ಇನ್ಸಿಡೆಂಟ್ ರೇ ಇದೆ. ಓಕೆನಾ? ಸೊ ಈ ಎಲ್ಲ ರೇ ಎಲ್ಲಿದೆ? ಒಂದೇ ಪ್ಲೇನಲ್ಲಿ ಎಕ್ಸಿಸ್ಟ್ ಆಗಿದೆ. ಓಕೆನಾ? ಯು ಕ್ಯಾನ್ ಸಿ ದ್ಯಾಟ್ ಹಿಯರ್ ಆಲ್ಸೋ. ಫೈನ್? ಓಕೆ, ಯಾ. ಹೌ ಡು ವಿ ಸಿ ಆಬ್ಜೆಕ್ಟ್ಸ್ ದಟ್ ಡು ನಾಟ್ ಎಮಿಟ್ ದೇರ್ ಓನ್ ಲೈಟ್? ಹೇಳಿ ನೀವೇ ಆನ್ಸರ್. ಹೇಳಿದ್ದೀನಲ್ಲ ನಾನು ಹೇಗೆ ಅಂತ. ಸೊ ಯು ಕ್ಯಾನ್ ಟೆಲ್ ದ ಆನ್ಸರ್. ಆಬ್ಜೆಕ್ಟ್ಸ್ ಅದು ಲೈಟ್ ಎಮಿಟ್ ಮಾಡ್ತಾ ಇಲ್ಲ ಅಂದ್ರೂ ನಾವು ಹೇಗೆ ನೋಡ್ಬೋದು? ವಾಟ್ ಈಸ್ ದ ಪ್ರಾಸೆಸ್, ಫಿನಾಮಿನನ್? ಕಮೆಂಟಲ್ಲಿ ಬರೀರಿ ಬೇಗ. ವಾಟ್ ಕಾಸಸ್ ದ ಆಬ್ಜೆಕ್ಟ್ ವಿಸಿಬಲ್? ಇಟ್ ಈಸ್ ಬಿಕಾಸ್ ಆಫ್, ಬರೆದ್ರಾ? ಎಸ್, ಇಟ್ ಈಸ್ ಬಿಕಾಸ್ ಆಫ್ ರಿಫ್ಲೆಕ್ಷನ್. ಸೊ ರಿಫ್ಲೆಕ್ಷನ್ ಇಂದ ಇದು ಪಾಸಿಬಲ್ ಆಗುತ್ತೆ. ಓಕೆ, ರಿಫ್ಲೆಕ್ಷನ್ ಕಾಸಸ್ ದ ಆಬ್ಜೆಕ್ಟ್ ದಟ್ ಡು ನಾಟ್ ಎಮಿಟ್ ಲೈಟ್ ಆಲ್ಸೋ ವಿಸಿಬಲ್. ಯಾವುದು ಲೈಟನ್ನು ಎಮಿಟ್ ಮಾಡಲ್ಲ ಅದನ್ನು ನೋಡ್ಬೋದು ಬಿಕಾಸ್ ಆಫ್ ರಿಫ್ಲೆಕ್ಷನ್ ಪ್ರಾಸೆಸ್ಸಿಂದ. ಓಕೆನಾ? ಇವತ್ತಿನ ಚಾಪ್ಟರ್ ಅದೇ. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ಬೋದು. ಸೊ ಸಮ್ ಆಫ್ ದ ಡೌಟ್ಸ್ ಆರ್ ಹಿಯರ್, ಲೆಟ್ ಮಿ ಆನ್ಸರ್ ಟು ಇಟ್. ಓಕೆನಾ? ಸೊ ಡಸ್ ಲೈಟ್ ಗೆಟ್ ರಿಫ್ಲೆಕ್ಟೆಡ್ ಓನ್ಲಿ ಬೈ ಮಿರರ್? ಇಲ್ಲ. ಯಾಕೆ? ಬಿಕಾಸ್ ಎವ್ರಿಥಿಂಗ್ಸ್ ವಿ ಆರ್ ಸೀಯಿಂಗ್ ದಟ್ ಡು ನಾಟ್ ಎಮಿಟ್ ಲೈಟ್ ಬಿಕಾಸ್ ಆಫ್ ರಿಫ್ಲೆಕ್ಷನ್. ಅಂದರೆ ಮಿರರ್ ಅಷ್ಟೇ ಲೈಟ್ನ ರಿಫ್ಲೆಕ್ಟ್ ಮಾಡುತ್ತಾ? ಇಲ್ಲ, ಎಲ್ಲ ಥಿಂಗ್ಸು ಲೈಟ್ನ ರಿಫ್ಲೆಕ್ಟ್ ಮಾಡುತ್ತೆ. ಹೌದಾ? ಅದಕ್ಕೋಸ್ಕರ ನಾವು ಅದನ್ನು ನೋಡ್ಬೋದು. ವಿಲ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ರಿಫ್ಲೆಕ್ಷನ್ ಆ್ಯಕ್ಟ್ ಆನ್ ಎ ಕರ್ವ್ಡ್ ಸರ್ಫೇಸ್ ಲೈಕ್ ಸ್ಪೂನ್? ಇದನ್ನು ನಾವು ನೆಕ್ಸ್ಟ್ ಟಾಪಿಕಲ್ಲಿ ನೋಡ್ತೀವಿ. ಎಸ್, ಬಿಕಾಸ್ ನಾವು ಸ್ಪೆರಿಕಲ್ ಮಿರರ್ಸ್ನ ಓದ್ತೀವಿ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ. ಸ್ಪೆರಿಕಲ್ ಮಿರರ್ಸ್ ಅಂತ ಬಂದಾಗ ಅಲ್ಲಿ ಕಾನ್ಕೇವ್, ಕಾನ್ವೆಕ್ಸ್ ಇವೆಲ್ಲ ಏನು ಕರ್ವ್ಡ್ ಸರ್ಫೇಸ್, ಬಟ್ ಅಲ್ಲಿ ಕೂಡ ಲಾ ಆಫ್ ರಿಫ್ಲೆಕ್ಷನ್ ಆ್ಯಕ್ಟ್ ಆಗುತ್ತೆ. ಅದನ್ನು ನಾವು ನೆಕ್ಸ್ಟ್ ಸೆಷನಲ್ಲಿ ಕ್ಲಿಯರ್ ಆಗಿ ಡೀಟೇಲಲ್ಲಿ ತಿಳ್ಕೊಳ್ಳೋಣ. ಓಕೆ, ವೈ ಪರ್ಪೆಂಡಿಕ್ಯುಲರ್ ಇಸ್ ಕಾಲ್ಡ್ ನಾರ್ಮಲ್? ನಾರ್ಮಲ್ ಅಂದರೆ ಏನು ಇಲ್ಲ, ಸ್ಟ್ರೇಟ್ ಲೈನ್. ಪರ್ಪೆಂಡಿಕ್ಯುಲರ್ ಅಂದ್ರೇನು? ಸ್ಟ್ರೇಟ್ ಲೈನ್ ವಿಚ್ ಕಾಸಸ್ 90 ಡಿಗ್ರಿ. ಹೌದಾ? ಅದಕ್ಕೋಸ್ಕರ ನಾವು ಪರ್ಪೆಂಡಿಕ್ಯುಲರ್ನ ನಾರ್ಮಲ್ ಅಂತ ಕರಿತೀವಿ. ಕ್ಲಿಯರ್? ಗೊತ್ತಾಯ್ತಲ್ಲ ಎಲ್ಲರಿಗೂ? ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ಬೋದು. ಓಕೆ, ಎಸ್, ಕೇಳ್ತೀರಲ್ಲ ಡೌಟ್ ಏನಾದರೂ ಇದ್ದರೆ? ಓಕೆ, ಲೆಟ್ಸ್ ಮೂವ್ ನೆಕ್ಸ್ಟ್. ಈಗ ಇದು ಕರ್ವ್ಡ್ ಸರ್ಫೇಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಬಟ್ ಡೀಟೇಲ್ ಆಗಿ ನೆಕ್ಸ್ಟ್ ಸೆಷನಲ್ಲಿ ಕಲಿಯೋಣ. ಓಕೆ, ಸೊ ಒಂದು ಪ್ಲೇನ್ ಸರ್ಫೇಸಲ್ಲಿ ನೋಡ್ಬೋದು ನೀವು ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್ ಹೇಗೆ ವರ್ಕ್ ಆಗ್ತಿದೆ ಅಂತ. ಅದೇ ಕಾನ್ವೆಕ್ಸ್ ಸರ್ಫೇಸ್ ಇದ್ದರೆ, ಕಾನ್ಕೇವ್ ಸರ್ಫೇಸ್ ಇದ್ದರೆ ಹೇಗೆ ಅಂತ ನೋಡ್ಬೋದು. ಎಸ್, ದೇ ಆರ್ ಆಲ್ ಸೇಮ್. ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್ ಸೇಮ್ ಇದೆ ಅಲ್ವಾ? ಹೌದಾ? ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್ ಆಲ್ ಆರ್ same. So the law of reflection holds good whether it is a plane surface or curved surface. Okay, ಯಾವುದೇ ಸರ್ಫೇಸ್ ಇದ್ರೂ law of reflection ವರ್ಕ್ ಆಗುತ್ತೆ. ಫೈನ್. ಸೊ ಒಂದು ಬೆಸ್ಟ್ ಎಕ್ಸಾಂಪಲ್ ಫಾರ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದರೆ, ಯು ನೋ ದಟ್ ಮೂನ್ ಈಸ್ ನಾಟ್ ಇಟ್ ಈಸ್ ಅ ನ್ಯಾಚುರಲ್ ಸ್ಯಾಟಲೈಟ್. ಗೊತ್ತಿದೆ ಅಲ್ವಾ ಎಲ್ಲರಿಗೂ? ಮೂನ್ ಅಂದರೆ ಅದನ್ನು ನ್ಯಾಚುರಲ್ ಸ್ಯಾಟಲೈಟ್ ಆಫ್ ಅರ್ತ್ ಅಂತ ಕರಿತೀವಿ. ಅದು ಲೈಟ್ನ ಎಮಿಟ್ ಮಾಡೋದಿಲ್ಲ. ಇಟ್ ಡಸಂಟ್ ಎಮಿಟ್ ಇಟ್ಸ್ ಓನ್ ಲೈಟ್. ವಾಟ್ ಇಟ್ ಡಸ್, ನಮಗೆ ಮೂನ್ ಅಂದರೂ ಕಾಣುತ್ತೆ, ಅದು ಯಾವ ಲೈಟ್ನು ಎಮಿಟ್ ಮಾಡಲ್ಲ ಅಂದರೂ ನಾವು
ಮೂನ್ನ ನೋಡ್ಬೋದು. ಹೌ ದಟ್ ಇಸ್ ಪಾಸಿಬಲ್? ಬಿಕಾಸ್ ಇಟ್ ರಿಫ್ಲೆಕ್ಟ್ಸ್ ದ ಲೈಟ್ ಫ್ರಮ್ ಸನ್. ಸನ್ನಿಂದ ಲೈಟ್ ಬರುತ್ತಿರೋ ಲೈಟ್ನ ರಿಫ್ಲೆಕ್ಟ್ ಮಾಡಿಬಿಟ್ಟು ಅರ್ತಿಗೆ ಸೆಂಡ್ ಮಾಡುತ್ತೆ. ಸೊ ದ ಪರ್ಸನ್ ಹಿಯರ್ ಕ್ಯಾನ್ ಸಿ ದ ಮೂನ್ ಬಿಕಾಸ್ ಮೂನ್ ರಿಫ್ಲೆಕ್ಟ್ಸ್ ದ ಲೈಟ್ that comes from the sun. This is the best example for reflection. Okay, ಎಲ್ಲರಿಗೂ ನೆನಪಿರುತ್ತಲ್ಲ, ಏನಾದರೂ ಎಕ್ಸಾಂಪಲ್, ರಿಯಲ್ ಲೈಫ್ ಎಕ್ಸಾಂಪಲ್ ಫಾರ್ ರಿಫ್ಲೆಕ್ಷನ್ ಅಂತ ಕೇಳಿದರೆ ಈ ಎಕ್ಸಾಂಪಲ್ನ ಬರಿಬೋದು. ಇದು ತುಂಬ ಪರ್ಫೆಕ್ಟ್ ಆದ ಆನ್ಸರ್. ಓಕೆ, ಬರೀತೀರಲ್ಲ? ಎಸ್. ಸೊ ನಾವ್ ಇಟ್ ಈಸ್ ಅ ಕ್ವಿಜ್ ಟೈಮ್. ಸೊ ರಿವೈಸ್ ಯುವರ್ ಆಲ್ ಕಾನ್ಸೆಪ್ಟ್ಸ್. ಲೆಟ್ಸ್ ಸ್ಟಾರ್ಟ್ ಕ್ವಿಜ್. ಕ್ವಿಜ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಾನ್ಸೆಪ್ಟು ಒಂದು ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ಓಕೆನಾ? ನೋಟ್ಸ್ ಏನಾದರೂ ಪಾಯಿಂಟ್ ಬರ್ಕೊಳ್ಳೋದಿದ್ರೆ ಅದನ್ನು ಬರ್ಕೊಳ್ಳಿ. ಓಕೆ, ಯಾ, ಸ್ಟಾರ್ಟ್ ಮಾಡೋಣ ಕ್ವಿಜ್. ಶಾಲ್ ವಿ ಸ್ಟಾರ್ಟ್? ಓಕೆ, ಸೊ ದ ಫಸ್ಟ್ ಕ್ವೆಶನ್ ಈಸ್, ಓಕೆ, ಆನ್ಸರ್ ಇದೆ ಬಟ್ ಲೆಟ್ಸ್ ರೀಡ್ ದ್ಯಾಟ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವೈ ದಿಸ್ ಆನ್ಸರ್ ಈಸ್ ರೈಟ್. ಓಕೆ, ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಬೌಟ್ ರಿಫ್ಲೆಕ್ಷನ್? ಓಕೆ, ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಅಂದರೆ ಆಂಗಲ್ ಐ ಇಸ್ ಈಕ್ವಲ್ ಟು ಆಂಗಲ್ ಆರ್ ಅಂತ ಕೊಟ್ಟಿದ್ದಾರೆ. ಇಸ್ ಇಟ್ ಟ್ರೂ? ವೈ ಈಸ್ ಇಟ್ ಟ್ರೂ? ಟ್ರೂ, ಹೌದು, ಇದು ಕರೆಕ್ಟು. ಅಂದರೆ ಯಾಕೆ ಕರೆಕ್ಟು? ದಿಸ್ ಈಸ್ ಬಿಕಾಸ್ ದಿಸ್ ಇಸ್ ನಥಿಂಗ್ ಬಟ್ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಹೌದಾ? ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ಸೊ ದಿಸ್ ಆನ್ಸರ್ ಈಸ್ ಟ್ರೂ. ದಿಸ್ ಆಪ್ಷನ್ ಈಸ್ ರೈಟ್. ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ and normal drawn at a point of incidence lie in a same plane. ಇದು ಯಾವ ಡೆಫಿನೇಷನು? ಇದು ಎಷ್ಟನೇ ಲಾ ಡೆಫಿನೇಷನು? ದಿಸ್ ಇಸ್ ಸೆಕೆಂಡ್ ಲಾ. ಸೊ ಹೌ ಮೆನಿ ಲಾಸ್ ದ ರಿಫ್ಲೆಕ್ಷನ್ ಹ್ಯಾಸ್? ರಿಫ್ಲೆಕ್ಷನಲ್ಲಿ ಎಷ್ಟು ಲಾಸ್ ಬರುತ್ತೆ? ಫಸ್ಟ್ ಲಾ, ಸೆಕೆಂಡ್ ಲಾ, ಎರಡೇ ಲಾ ಬರೋದು. ಫಸ್ಟ್ ಲಾ ಏನು ಹೇಳುತ್ತೆ? ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳುತ್ತೆ. ಸೆಕೆಂಡ್ ಲಾ ಏನು ಹೇಳುತ್ತೆ? ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ರಿಫ್ಲೆಕ್ಷನ್, ಇನ್ಸಿಡೆಂಟ್ ರೇ, reflected ray and normal all lie in a same plane. Okay na? So none of this above antru correct agalla. Both option A and B are true. So we'll write the option C. Correct? Godaita? Explanation siktala yakidu correct anta? That is important. Okay? Let's see next question. Okay. Yeah. Karan was playing with a laser. He noticed that, so ಏನು ಮಾಡ್ತಿದ್ರು, ಲೇಸರ್ ಜೊತೆ ಆಟ ಆಡ್ತಿದ್ದಾಗ he noticed that when he pointed laser on mirror, light became coming from it and got reflected. ಏನಾಯ್ತು? ಒಂದು ಮಿರರ್ ಜೊತೆ ಆಟ ಆಡಬೇಕಾದ್ರೆ ಲೈಟ್ ಬಿದ್ದು ರಿಫ್ಲೆಕ್ಟ್ ಆಯಿತು. ಓಕೆ, he noticed that if he changes the angle or at which laser was pointed, ಈ ಆಂಗಲ್ ಆಫ್ ಇನ್ಸಿಡೆನ್ಸ್ನ ಅವ್ರು ಚೇಂಜ್ ಮಾಡಿದಾಗ ಆಂಗಲ್ ದಟ್ ರಿಫ್ಲೆಕ್ಟೆಡ್ ದ ಬೀಮ್ ಆಲ್ಸೋ ಚೇಂಜಸ್. ಹೌದಾ? ಇದನ್ನ ಆಂಗಲ್ ಆಫ್ ಇನ್ಸಿಡೆನ್ಸ್ನ ನಾವು ಚೇಂಜ್ ಮಾಡಿದ್ರೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಆಲ್ಸೋ ಚೇಂಜಸ್. ಸೊ ದ ರಿಫ್ಲೆಕ್ಟೆಡ್ ಬೀಮ್ ಈಸ್ ಆಲ್ವೇಸ್ ಡ್ಯಾಶ್ ಟು ದ ಇನ್ಸಿಡೆಂಟ್ ಬೀಮ್. ಇಲ್ಲಿ ಆನ್ಸರ್ ಇದೆ, ಬಟ್ ವೈ ದಿಸ್ ಈಸ್ ಟ್ರೂ ಅಂತ ನಾವು ನೋಡೋಣ. ಇನ್ ದ ಸೇಮ್ ಪ್ಲೇನ್ ಆಸ್, ಇನ್ ದ ಪ್ಲೇನ್ perpendicular of the plane, in the plane at 45 degree to the plane, none of this above. So reflected angle will be always dash the incident beam. So incident beam is 45 if they have given incident to 45 ಇದೆ, ರಿಫ್ಲೆಕ್ಟೆಡ್ ಎಷ್ಟು ಅಂತ ಕೇಳಿದರೆ ಈ ಆಪ್ಷನ್ ಕರೆಕ್ಟ್ ಆಗ್ತಿತ್ತು. ಯಾಕಂದರೆ ಇಲ್ಲಿ ಆಲ್ವೇಸ್ ಅಂತ ಕೇಳಿದ್ದಾರೆ, ಅಂದರೆ ಅಲ್ಲಿ ಒನ್ಸ್ ರಿಫ್ಲೆಕ್ಟೆಡ್ ಅಥವಾ ಇನ್ಸಿಡೆಂಟ್ ರೇ 30ನೂ ಇರ್ಬೋದು, 60ನೂ ಇರ್ಬೋದು, 90ನೂ ಇರ್ಬೋದು. ಓಕೆನಾ? 45 ಅಂತ ಅವ್ರು ಕೊಟ್ಟಿಲ್ಲ, ಅವಾಗ ಈ ಆಪ್ಷನ್ ತಪ್ಪಾಗುತ್ತೆ. ಹೌದಾ? ಇನ್ ದ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ಇನ್ಸಿಡೆನ್ಸ್, ರಿಫ್ಲೆಕ್ಟೆಡ್ ರೇ ಮತ್ತು ಇನ್ಸಿಡೆಂಟ್ ರೇ ಪರ್ಪೆಂಡಿಕ್ಯುಲರ್ ಇರೋದಿಲ್ಲ. ಓಕೆನಾ? ಸೊ ಪರ್ಪೆಂಡಿಕ್ಯುಲರ್ ಯಾವುದಿರುತ್ತೆ? ದಟ್ ಈಸ್ ನಾರ್ಮಲ್. ನಾರ್ಮಲ್ ಅಷ್ಟೇ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಪ್ಲೇನಿಗೆ. ಇನ್ಸಿಡೆಂಟ್ ಮತ್ತು ರಿಫ್ಲೆಕ್ಟೆಡ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರೋದಿಲ್ಲ. ಸೊ ದಿಸ್ ಆಪ್ಷನ್ ಈಸ್ ಆಲ್ಸೋ ರಾಂಗ್. ಸೊ ನನ್ ಆಫ್ ದಿಸ್ ಅನ್ನೋದು ರಾಂಗು, ಯಾಕಂದರೆ ಎಲ್ಲ ಕೂಡ ಒಂದೇ ಸೇಮ್ ಪ್ಲೇನ್ ಮೇಲೆ ಇರುತ್ತೆ. ಇದೇ ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಹೇಳಿದ್ದಲ್ವಾ? ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಏನು ಹೇಳಿದ್ದು? ಎಲ್ಲ ರೇಸ್, ಇನ್ಸಿಡೆಂಟ್ ರೇ ಆಗಿರಲಿ, ರಿಫ್ಲೆಕ್ಟೆಡ್ ರೇ ಆಗಿರಲಿ, ನಾರ್ಮಲ್ ಎಲ್ಲ ಕೂಡ ಒಂದೇ ಪ್ಲೇನಲ್ಲಿ ಇರುತ್ತೆ ಅಂತ ಹೇಳಿದರು. ಹೌದಾ? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಈಗ ನೀವು ಆನ್ಸರ್ ಮಾಡಿ. ಇದೆಲ್ಲ ಸೇಮ್ ಇದೆ ಕಂಡೀಷನ್. ಓಕೆನಾ? ಲೆಟ್ ಮಿ ಮಾರ್ಕ್ ಇಟ್. ಈ ಕಂಡೀಷನ್ ಎಲ್ಲ ಸೇಮ್ ಇದೆ, ಜಸ್ಟ್ ಸಿ ಇಟ್. ಇಫ್ ಅನ್ ಆಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ಬೀಮ್ ಆ್ಯಂಡ್ ಮಿರರ್ ಇಸ್ 30 ಡಿಗ್ರಿ, ದೆನ್ ವಾಟ್ ವಿಲ್ ಬಿ ದ ಆಂಗಲ್ ಆಫ್ ರಿಫ್ಲೆಕ್ಷನ್? ಆನ್ಸರ್ ಮಾಡಿ, ನೀವು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡಿ. ನಾನು ಹೇಳ್ತೀನಿ ನೆಕ್ಸ್ಟ್. ಓಕೆನಾ? ಸೊ ಕ್ಯಾಲ್ಕುಲೇಟ್ ಇಟ್.
ಯಾವ ಆ್ಯಂಗಲ್ ಕೊಟ್ಟಿದ್ದಾರೆ ಚೆನ್ನಾಗಿ ನೀಟಾಗಿ ಗಮನಿಸಿ. ಏನು ಇನ್ಸಿಡೆಂಟ್ ಬೀಮ್ ಆ್ಯಂಡ್ ಮಿರರ್ ಮತ್ತು ಇನ್ಸಿಡೆಂಟ್ ಬೀಮ್ ಮಧ್ಯ ಇರೋ ಆ್ಯಂಗಲ್. ಸೊ ಹೇಳಿ ನೀವು ಕರೆಕ್ಟ್ ಆನ್ಸರ್ ಏನು ಅಂತ. ಕಮೆಂಟ್ ಡೌನ್ ದ ರೈಟ್ ಆನ್ಸರ್. ಕ್ಯಾಲ್ಕುಲೇಟ್ ಇಟ್ ಫಾಸ್ಟ್. ವಿಚ್ ಫಾರ್ಮುಲಾ ಯು ಆರ್ ಗೋಯಿಂಗ್ ಟು ಯೂಸ್ ಹಿಯರ್. ಯಾವ ಫಾರ್ಮುಲಾನ ಯೂಸ್ ಮಾಡ್ತೀರಾ, ಯಾವ ಫಂಕ್ಷನ್ನ ಯೂಸ್ ಮಾಡ್ತೀರಾ ಆನ್ಸರ್ ಮಾಡೋಕ್ಕೆ. ಓಕೆ, ಶಾಲ್ ಐ ರೈಟ್ ದ ಆನ್ಸರ್? ಬರೆದ್ರೆ ಎಲ್ಲರದು ಆಯಿತು ಅಂದ್ಕೊಳ್ತೀನಿ. ಸೊ ಇದನ್ನು ನಾನು ಒಂದು ಡಯಾಗ್ರಾಮಾಗಿ ಕನ್ಸಿಡರ್ ಮಾಡ್ತೀನಿ. ಇದೇನು ಈಸ್ ನಥಿಂಗ್ ಬಟ್ ದಿಸ್ ಈಸ್ ಅ ಸರ್ಫೇಸ್. ಓಕೆ, ಸೊ ವಿ ಹ್ಯಾವ್ ಹಿಯರ್ ಅ ಸರ್ಫೇಸ್. ದಿಸ್ ಈಸ್ ನಾರ್ಮಲ್. ಓಕೆನಾ? ಸೊ ಲೆಟ್ ಮೈ ರೈಟ್ ಇಟ್ ಎನ್. ದಿಸ್ ಈಸ್ ಇನ್ಸಿಡೆಂಟ್ ರೇ. ಓಕೆನಾ? ಐ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಇದು ರಿಫ್ಲೆಕ್ಟೆಡ್ ರೇ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಏನು ಹೇಳಿದ್ದಾರೆ ಕ್ವೆಶನಲ್ಲಿ? ಇನ್ಸಿಡೆಂಟ್ ಬೀಮ್ ಆ್ಯಂಡ್ ಮಿರರ್ ಮಧ್ಯ 30 ಡಿಗ್ರಿ ಆ್ಯಂಗಲ್ ಇದೆ ಅಂತ ಹೇಳಿದ್ದಾರೆ. ಇದು ಮಿರರಾ, ಇದು ಇನ್ಸಿಡೆಂಟ್ ಬೀಮಾ, ಇಲ್ಲಿ ಎಷ್ಟು ಆ್ಯಂಗಲ್? 30 ಡಿಗ್ರಿ. ಓಕೆ, ಸೊ ಐ ಮಸ್ಟ್ ಕ್ಯಾಲ್ಕುಲೇಟ್ ನೌ ದಿಸ್ ಆ್ಯಂಗಲ್. ಕ್ವೆಶನಲ್ಲಿ ಕೇಳಿರೋದೇನು? ಆ್ಯಂಗಲ್ ಆರ್ ಎಷ್ಟು ಅಂತ. ಸೊ ದಿಸ್ ಈಸ್ ಪರ್ಪೆಂಡಿಕ್ಯುಲರ್, ರೈಟ್? ನಾರ್ಮಲ್ ಮತ್ತು ಇದು ಎಷ್ಟು? ಪರ್ಪೆಂಡಿಕ್ಯುಲರ್. ಸೊ ಕ್ಯಾನ್ ಐ ರೈಟ್ ದ್ಯಾಟ್ ಆ್ಯಂಗಲ್ ಐ ಇಸ್ ಈಕ್ವಲ್ ಟು 90 ಮೈನಸ್ 30? ಬರಿಬೋದಾ? ಚೆಕ್ ಮಾಡಿ, ಬರಿಬೋದಲ್ಲ? ಫುಲ್ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಆ್ಯಂಗಲ್? ಇಟ್ ಈಸ್ 90. ಸೊ ಅದರಲ್ಲಿ 30 ಮೈನಸ್ ಮಾಡಿದರೆ ನನಗೆ ಐ ಬರುತ್ತಾ? ದಿಸ್ ಆ್ಯಂಗಲ್, ಹೌದಲ್ಲ? ಸೊ ವಾಟ್ ಈಸ್ ಐ? ಐ ಈಸ್ 60 ಡಿಗ್ರಿ. ಓಕೆ, ಎಸ್ ಕರೆಕ್ಟ್ ಇದೆ ಅಲ್ಲ? ಎಸ್. ನೆಕ್ಸ್ಟ್ ಏನು ಬರೀತೀರಾ? ಫ್ರಮ್ ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಆ್ಯಂಗಲ್ ಐ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್. ಹೌದಾ? Therefore, angle R is equal to 60 degree. Is this right? ಕರೆಕ್ಟಾ ನಾನು ಬರ್ದಿರೋದು? ಆ್ಯಂಗಲ್ ಐ ಎಷ್ಟಿರುತ್ತೋ ಅಷ್ಟೇ ಆ್ಯಂಗಲ್ ಆರ್ ಕೂಡ ಇರುತ್ತೆ. ಸೊ ದ ಆನ್ಸರ್ ಈಸ್ 60 ಡಿಗ್ರಿ. ಎಷ್ಟು ಜನ 60 ಡಿಗ್ರಿ ಬರ್ದಿದ್ರಿ? ಅವ್ರದ್ದೆಲ್ಲ ಕರೆಕ್ಟಾಗಿದೆ. ಅವ್ರು ಕರೆಕ್ಟಾಗಿ ಕಾನ್ಸೆಪ್ಟ್. ಸೊ ಪ್ಲೀಸ್ ಅಗೇನ್ ಇದನ್ನು ನೋಡಿ, ಇನ್ನೊಂದ್ಸರಿ ನೋಡಿ ಹೇಗೆ ಸಾಲ್ವ್ ಮಾಡಿದೆ ನಾನು ಅಂತ ಸ್ಟೆಪ್ಸ್ನ ನೋಡಿ, ವಿಚ್ ಈಸ್ ಇಂಪಾರ್ಟೆಂಟ್. ಪ್ಲೀಸ್ ನೋಟ್ ಇಟ್ ಡೌನ್. ಒಂದು ಕಡೆ ಬರ್ಕೊಂಡಿಟ್ರೆ ಇನ್ನೂ ಒಳ್ಳೆಯದು. ಓಕೆ, ಸೊ ಯು ಕ್ಯಾನ್ ಸಾಲ್ವ್ ಲೈಕ್ ದಿಸ್ ಪ್ರಾಬ್ಲಮ್ಸ್. ಇಲ್ಲೇ ಇನ್ನೊಂದು ಪ್ರಾಬ್ಲಮ್ನು ಸಾಲ್ವ್ ಮಾಡೋಣ. ಓಕೆ, ಇಲ್ಲೇ ಇನ್ನೊಂದು ಪ್ರಾಬ್ಲಮ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಎಸ್. ಸೊ ಇದು ಇನ್ ದ ಕೇಸ್ ಆಫ್ 30 ಡಿಗ್ರಿ, ವಾಟ್ ಇಫ್ ಐ ಟೇಕ್ ಇಟ್ ಆಸ್ 60 ಡಿಗ್ರಿ? ಓಕೆ, ಸೊ ಶಾಲ್ ಐ ಅರೇಂಜ್ ಆರ್ ಲೆಟ್ ಮಿ ರೈಟ್ ಹಿಯರ್. ಸೆಕೆಂಡ್ ಕಂಡೀಷನ್ ಏನು? ಐ ಈಸ್ ಈಕ್ವಲ್ ಟು 90 ಮೈನಸ್ 60. ಓಕೆನಾ? ಸೊ ಐ ಈಸ್ ಈಕ್ವಲ್ ಟು 30, ಆರ್ ಈಸ್ ಈಕ್ವಲ್ ಟು 30. ನಾನು ಶಾರ್ಟ್ಕಟ್ಟಲ್ಲಿ ಬೇಗ ಮಾಡಿದ್ದೀನಿ, ಬಟ್ ದೀಸ್ ಆರ್ ದ ಆ್ಯಕ್ಚುಯಲ್ ಸ್ಟೆಪ್ಸ್ ವಿಚ್ ಯು ಹ್ಯಾವ್ ಟು ಫಾಲೋ. ಓಕೆ, ಗೊತ್ತಾಗ್ತಿದೆ ಅಲ್ಲ? ಸೊ ಈಗ ಹೇಗೆ ಮಾಡಿದೆ ಅಂತ ಗೊತ್ತಾಯ್ತಲ್ಲ? ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡು ತೋರಿಸಿದ್ದೀನಿ ನಾನು. ಓಕೆ, ಎಸ್. ನೌ ಓಕೆ, if the angle between incident and mirror is 30, then what will be the angle of reflection? That only we calculated it to be what? 60 degree. Yes. Next, what is the size of image in plane mirror? It is a general question. One plane mirror irutte, adra munde ನೀವು ಹೋಗಿ ನಿಂತ್ಕೊಂಡಾಗ ಆ ಇಮೇಜ್ ಇನ್ ಸೈಜ್ ಹೇಗಿರುತ್ತೆ? ದೊಡ್ಡದಾಗಿರುತ್ತೋ ಚಿಕ್ಕದಾಗಿರುತ್ತೋ ಹೇಗಿರುತ್ತೆ ಹೇಳಿ? ಕಮೆಂಟಲ್ಲಿ ಬರೀರಿ. ಜಸ್ಟ್ ಇಮ್ಯಾಜಿನ್ ಅ ಮಿರರ್. ಅದ್ರ ಮುಂದೆ ಹೋಗಿ ನಿಂತ್ಕೊಂಡಿದ್ದೀರಾ ನೀವು ಸಣ್ಣದಾಗಿ ಕಾಣಿಸ್ತಿರ್ತೀರಾ ಅಥವಾ ದೊಡ್ಡದಾಗಿ ಕಾಣಿಸ್ತಿರ್ತೀರಾ? ಹೇಗೆ ಕಾಣುತ್ತೆ ಮಿರರಲ್ಲಿ? ಇಟ್ ಈಸ್, ಹೇಳ? ಸೊ ಯು ಕ್ಯಾನ್ ಪಾಸ್ ದಿಸ್ ವಿಡಿಯೋ ಆ್ಯಂಡ್ ರೈಟ್ ದ ಆನ್ಸರ್. ಓಕೆ, ಇಟ್ ಈಸ್ ಸೇಮ್ ಆಸ್ ದ ಆಬ್ಜೆಕ್ಟ್. ಮುಂದೆ ಇರೋನ್ನ ಏನು ಕರಿತೀವಿ ನಾವು? ಆಬ್ಜೆಕ್ಟ್ ಅಂತ ಕರಿತೀವಿ. ಮಿರರ್ ಮುಂದೆ ಏನೇ ಮನುಷ್ಯ ಅಥವಾ ಏನೇ ಪ್ಲೇಸ್ ಮಾಡಿದ್ರು ವಿ ಕಾಲ್ ಇಟ್ ಆಸ್ ಅ ಆಬ್ಜೆಕ್ಟ್. So image size will be same as the object size. Okay na? ಗೊತ್ತಾಯ್ತಾ ಎಲ್ಲರಿಗೂ? ಎಸ್. ಸೊ ಲೆಟ್ಸ್ ಸಮರೈಸ್. ಏನೇನು ಕಲ್ತ್ವಿ ಎಲ್ಲ ಬೇಗ ಸಮರೈಸ್ ಮಾಡಿಬಿಡೋಣ. ಫಸ್ಟ್ ಏನು ಕಲ್ತ್ವಿ? ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್. ಓಕೆ, ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್. ಸೊ ಲೆಟ್ ಮಿ ರೈಟ್ ಇಟ್. ಹೌದಾ? So why reflection is important? It is important, it is useful because we can see all the objects around us only because of reflection of light. Okay na?
ನೆಕ್ಸ್ಟ್ ಏನಿತ್ತು ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್. ವಾಟ್ ಡಸ್ ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಸೇಸ್? ಫಸ್ಟ್ ಲಾ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ? ದಟ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳುತ್ತೆ. ಹೌದಾ? ಎಸ್, ಹೌದಾ? ಓಕೆ. ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಏನು ಹೇಳ್ತು? ವಾಟ್ ಡಸ್ ಸೆಕೆಂಡ್ ಲಾ ಆಫ್ ರಿಫ್ಲೆಕ್ಷನ್ ಸೇಸ್? ಇಟ್ ಸೇಸ್ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ and the normal all lie in same plane. ಹೌದಾ? ಏನು ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಮತ್ತೆ ನಾರ್ಮಲ್ ಎಲ್ಲ ಕೂಡ ಒಂದೇ ಪ್ಲೇನಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಹೌದಾ? ಸೊ ದಿಸ್ ವಾಸ್ ಅಬೌಟ್ ರಿಫ್ಲೆಕ್ಷನ್. ಮತ್ತೇನು ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು? ಇಲ್ಲಿಂದ ಪ್ರಾಬ್ಲಮ್ಸ್ ಕೂಡ ಅರೈಸ್ ಆಗ್ಬೋದು. ಸೊ ವಿ ಮಸ್ಟ್ ಬಿ ಕೇರ್ಫುಲ್. ಸೊ ಇಫ್ ವಿ ಕನ್ಸಿಡರ್ ದಿಸ್ ಆಸ್ ಅ ಸರ್ಫೇಸ್, ದಿಸ್ ಆಸ್ ನಾರ್ಮಲ್, this as incident ray and this as reflected ray. ಹೌದಾ? So this is angle of incidence, this is angle of reflection. Angle of reflection is equal to angle of incidence ಅಂತ ಹೇಳಿಬಿಟ್ವಿ, ಬಟ್ ಯಾವ್ದದು ಅನ್ನೋದು ಗೊತ್ತಿರಬೇಕು. ಓಕೆ? ಎಸ್, ಓಕೆ, ಗೊತ್ತಾಯ್ತಲ್ಲ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋ ನೋಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಹಿಟ್ ಮಾಡಿ. ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.